Hello friends, welcome back. This is Shivanand. Thanks for subscribing my channel and thanks for your loving support. Friends, ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ಏನಂತ ನಿಮಗೆ ಒಂದು ವಿಡಿಯೋದ ಥಂಬ್ನೇಲ್ ನೋಡಿದ್ರೆ ಗೊತ್ತಾಗಿರ್ಬೋದು. ಸೊ ಈಗ ನಾನು ಈ ರೀತಿಯ ಒಂದು ಫೋಟೋನ ಎಡಿಟ್ನ ಮಾಡಿದ್ದೆ. ಈ ಒಂದು ಲೆಟರಲ್ಲಿ ನಾನು ಫೋಟೋನ ಆ್ಯಡ್ನ ಮಾಡಿದ್ದೆ. ಸೊ ಅದನ್ನು ನಾನು ಈ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಶೇರ್ನ ಮಾಡಿದ್ದೆ. ಸೊ ಹಾಗಾಗಿ ನನಗೆ ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡಿ ಕೇಳ್ತಾ ಇದ್ರು, ಸರ್ ಈ ರೀತಿಯ ಒಂದು ಫೋಟೋನ ಅಂದರೆ ನಮ್ಮ ಒಂದು ಟೆಕ್ಸ್ಟಲ್ಲಿ ಯಾವ ರೀತಿಯಾಗಿ ಒಂದು ಫೋಟೋನ ನಾವು ಆ್ಯಡ್ನ ಮಾಡ್ಬೋದು ಅಂತ. ಸೊ ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಟೆಕ್ಸ್ಟಲ್ಲಿ ಅಥವಾ ಈ ಒಂದು ಆಲ್ಫಾಬೆಟ್ಸಲ್ಲಿ ನಾವು ಯಾವ ರೀತಿಯಾಗಿ ಒಂದು ಅಂದರೆ ನಮ್ಮ ಒಂದು ಫೋಟೋನ ನಾವು ಆ್ಯಡ್ನ ಮಾಡ್ಬೋದು ಸೊ ಅನ್ನೋದ್ರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟ್ಗಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾವು ಅದಕ್ಕೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ವಿ. ಓಪನ್ ಮಾಡಿದ ತಕ್ಷಣ ಇದರ ಒಂದು ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ. ಇಲ್ಲಿ ನಮಗೆ ತುಂಬಾ ತರದ ಆಪ್ಷನ್ ಸಿಗ್ತದೆ. ಸೊ ಇದರಲ್ಲಿ ಫಸ್ಟ್ ಗ್ಯಾಲರಿ ಇದೆ, ಕ್ಯಾಮರಾ ಅಂತ ಇದೆ. ಸೊ ಈ ಒಂದು ಗ್ಯಾಲರಿಲಿ ಯಾವ್ದಾದ್ರು ಒಂದು ಫೋಟೋ ನೀವು ಈ ರೀತಿಯಾದ ಒಂದು ಆಲ್ಫಾಬೆಟ್ ಅಲ್ಲಿ ನೀವು ಆ್ಯಡ್ನ ಮಾಡ್ಬೇಕಂತ ಇದ್ರೆ, ಸೊ ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ನ ಮಾಡಿ ಅಲ್ಲಿ ನೀವು ಯಾವ ಒಂದು ಫೋಟೋನ ನೀವು ಯಾವ ಒಂದು ಫೋಟೋದ ಮೇಲೆ ಈ ಒಂದು ಎಫೆಕ್ಟ್ ನೀವು ಆ್ಯಡ್ನ ಮಾಡ್ಬೇಕಂತ ಇರ್ತಾರೆ ಆ ಒಂದು ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಾನೀಗ ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಆ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನೀವು ಯಾವ ಒಂದು ಫೋಟೋನ ಸೆಲೆಕ್ಟ್ನ ಮಾಡ್ಕೊಳ್ಬೇಕಂತ ಇರ್ತೀರೋ ಅದ್ರ ಮೇಲೆ ಒಂದು ಕ್ಲಿಕ್ನ ಮಾಡೋಗುತ್ತೆ. ಅದ್ರ ಮೇಲೆ ಒಂದು ಕ್ಲಿಕ್ನ ಮಾಡಿದ ತಕ್ಷಣ ಸೊ ಆ ಒಂದು ಫೋಟೋನ ನೀವು ಈ ರೀತಿಯಾಗಿ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬಹುದು. ಸೊ ಇದಾದ ತಕ್ಷಣ ಇಲ್ಲಿ ಮೇಲೆ ಕಾಣಿಸುವಂತ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈಗ ನಮಗೆ ಇಲ್ಲಿ ಕೆಳಗಡೆ ಲೆಟರ್ಸ್ಗಳು ಕಾಣಿಸ್ತಾ ಇದೆ, ಅಂದ್ರೆ ಆಲ್ಫಾಬೆಟ್ಸ್ಗಳು ಕಾಣಿಸ್ತಾ ಇದೆ A to Z ವರೆಗೂ. ಫ್ರೆಂಡ್ಸ್, ಇಲ್ಲಿ ನಾವು ಯಾವ ಒಂದು ಲೆಟರ್ನ ನಾವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ತೀವೋ ಸೊ ಆ ಒಂದು ಲೆಟರ್ನ ನಾವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ನೋಡ್ಬೋದು, ನಾನು ಯಾವ ಒಂದು ಲೆಟರ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ ಆ ಒಂದು ಲೆಟರ್ ನಮ್ಮ ಒಂದು ಇಮೇಜ್ ಮೇಲೆ ಈ ರೀತಿಯಾಗಿ ಅಪ್ಲೈ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಹೀಗೆ ನೀವು ನಿಮ್ಮ ಒಂದು ನೇಮ್ನ ಒಂದು ಫಸ್ಟ್ ಲೆಟರ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬಹುದು. ಅದನ್ನ ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ನಾನೀಗ ಒಂದು ಎಸ್ ಅನ್ನೋ ಒಂದು ಲೆಟರ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಎಸ್ ಮೇಲೆ ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ಸೊ ಈ ಒಂದು ಇಮೇಜ್ ನಾವು ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಇಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬಹುದು ಹೀಗೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಸೊ ಇದಾದ ತಕ್ಷಣ ನಮಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಸಿಗ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಫ್ಲಿಪ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಒಂದು ಇಮೇಜ್ ನಾವು ಈ ರೀತಿಯಾಗಿ ಫ್ಲಿಪ್ನು ಕೂಡ ಮಾಡ್ಕೊಳ್ಬಹುದು. ಇದನ್ನು ಕೂಡ ಮತ್ತೆ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಸೊ ಅದಾದ ತಕ್ಷಣ ಮತ್ತೆ ಥರ್ಡ್ ಆಪ್ಷನ್ ಸಿಗ್ತದೆ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿ ಇಲ್ಲಿ ಫಿಲ್ಟರ್ಸ್ಗಳನ್ನು ಕೂಡ ನಾವು ಇಲ್ಲಿ ಆ್ಯಡ್ನ ಮಾಡ್ಬೋದು ನಮ್ಮ ಒಂದು ಇಮೇಜ್ ಮೇಲೆ. ಫ್ರೆಂಡ್ಸ್, ಹೀಗೆ ನಮಗೆ ಯಾವ ಒಂದು ಫಿಲ್ಟರ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಆ ಒಂದು ಇಮೇಜ್ ಮೇಲೆ ಸೊ ಅದನ್ನ ನಾವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬಹುದು. ಸೊ ಅದಾದ ತಕ್ಷಣ ನಾವು ಇಲ್ಲಿ ಫೋರ್ತ್ ಆಪ್ಷನ್ ಮೇಲೆ ನಾವು ಕ್ಲಿಕ್ನ ಮಾಡಿ ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಇಲ್ಲಿ ನಿಮಗೆ ಕೆಲವೊಂದು ಸ್ಟಿಕರ್ಸ್ಗಳ ಟೈಪ್ ಸಿಗುತ್ತೆ. ನಿಮಗೆ ಇಲ್ಲಿ ಯಾವ ಒಂದು ಸ್ಟಿಕರ್ಸ್ಗಳನ್ನು ಕೂಡ ನೀವು ಬೇಕಾದ್ರೆ ಅದರಲ್ಲಿ ಆ್ಯಡ್ನ ಮಾಡ್ಕೊಳ್ಳೋದು ನಿಮ್ಮ ಒಂದು ಇಮೇಜ್ ಮೇಲೆ. ಸೊ ಅದಾದ ತಕ್ಷಣ ನಮಗೆ ಇಲ್ಲಿ ಫಿಫ್ತ್ ಆಪ್ಷನ್ ಸಿಗ್ತದೆ, ಅದ್ಮೇಲೆ ನಾವು ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಟ್ಯಾಟೋಸ್ಗಳು ಕೂಡ ಸಿಗ್ತಾ ಇದೆ. ಇದನ್ನ ನೀವು ಯಾವ ರೀತಿಯಾಗಿ ಅಂದ್ರೆ ಯಾವ ಒಂದು ಟ್ಯಾಟೋಸ್ನ ನೀವು ಇಲ್ಲಿ ಆ್ಯಡ್ನ ಮಾಡ್ಬೇಕಂತ ಇರ್ತೀರೋ ಅದನ್ನ ನೀವು ಇಲ್ಲಿ ಆ್ಯಡ್ನು ಕೂಡ ಮಾಡ್ಕೊಳ್ಬಹುದು. ಸೊ ಅದಾದ ತಕ್ಷಣ ನಮಗೆ ಲಾಸ್ಟ್ ಒಂದು ಆಪ್ಷನ್ ಸಿಗ್ತದೆ, ಪೆನ್ ಮಾರ್ಕ್ ಸಿಗ್ತದೆ, ಅದ್ಮೇಲೆ ನಾವು ಕ್ಲಿಕ್ನ ಮಾಡಿ ಸೊ ನಾವು ಇದರಲ್ಲಿ ಯಾವುದೋ ಒಂದು ಟೆಕ್ಸ್ಟ್ಗಳನ್ನ ಕೂಡ ನಾವಿಲ್ಲಿ ಆ್ಯಡ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನಾನೀಗ ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ನೇಮ್ನ ಇಲ್ಲಿ ನಾನು ಟೈಪ್ನ ಮಾಡ್ತಾ ಇದ್ದೀನಿ. ಅದಾದ ತಕ್ಷಣ ಇಲ್ಲಿ ಮೇಲೆ ಕಾಣಿಸುವಂಥ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಫಾಂಟ್ನ ಒಂದು ಸ್ಟೈಲ್ಸ್ಗಳನ್ನು ಕೂಡ ನಾವಿಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ನಮಗೆ ಯಾವ ಒಂದು ಫಾಂಟ್ ತುಂಬಾನೇ ಇಷ್ಟ ಆಗುತ್ತೆ ಆ ಒಂದು ಫಾಂಟ್ನ ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ಆ ಒಂದು ಫಾಂಟ್ನ ಒಂದು ಕಲರ್ಸ್ಗಳನ್ನು ಕೂಡ ನಾವಿಲ್ಲಿ ಚೇಂಜ್ ಮಾಡ್ಕೊಳ್ಬೋದು ಈ ರೀತಿಯಾಗಿ. ಫ್ರೆಂಡ್ಸ್, ಇದಾದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಮೇಲೆ ಕಾಣಿಸುವಂಥ ಈ ಒಂದು ರೈಟ್ ಮಾರ್ಕ್ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಸಾಕು ಈ ಒಂದು ಟೆಕ್ಸ್ಟ್ ನಮ್ಮ ಒಂದು ಇಮೇಜ್ ಮೇಲೆ ಈ ರೀತಿಯಾಗಿ ಆ್ಯಡ್ ಆಗಿದೆ. ಸೊ ಫ್ರೆಂಡ್ಸ್, ಇದನ್ನು ಕೂಡ ನಾವು ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಅದಾದ ತಕ್ಷಣ ಈ ಒಂದು ಫೋಟೋ ನಮಗೆ ಈಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಅಂತ ನಮ್ಗೆ ಅನ್ಸಿದ್ರೆ ಸೊ ಇದನ್ನ ನಾವು ಸೇವ್ನ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಇಲ್ಲಿ ಕಾಣಿಸ್ತಾರಂತ ಮೇಲೆ ಕಾಣಿಸ್ತಾರಂತ ಒಂದು ಸೇವ್ ಆಪ್ಷನ್ ಮೇಲೆ ನಾವು ಕ್ಲಿಕ್ನ ಮಾಡೋಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಈ ರೀತಿಯಾದ ಒಂದು ಆ್ಯಡ್ ಬರ್ತಾ ಇರುತ್ತೆ, ಒಂದು 5 ಸೆಕೆಂಡ್ಸ್ನ ಆ್ಯಡ್. ಆ ಆ್ಯಡ್ ಮುಗಿದ ತಕ್ಷಣ ಅಂದ್ರೆ ಒಂದು 5 ಸೆಕೆಂಡ್ಸ್ ಮುಗಿದ ತಕ್ಷಣ ಇದನ್ನು ನಾವು ಸ್ಕಿಪ್ನ ಮಾಡ್ಬೋದು. ಸೊ ಅದನ್ನ ಸ್ಕಿಪ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಇದನ್ನ ನಾವು ಡೈರೆಕ್ಟ್ ಆಗಿ ಇಲ್ಲಿಂದ ಈ ಒಂದು ಫೇಸ್ಬುಕ್ನ ಒಂದು ಪ್ರೊಫೈಲ್ಗೂ ಕೂಡ ನಾವು ಅಪ್ಲೈನ ಮಾಡ್ಬೋದು, ಮತ್ತೆ ಒಂದು ಫೇಸ್ಬುಕ್ ಅಲ್ಲಿ ಶೇರ್ನ ಮಾಡ್ಬೋದು, ಮತ್ತೆ ಈ ಒಂದು ಫೇಸ್ಬುಕ್ನ ಒಂದು ಸ್ಟೋರಿಲಿ ಕೂಡ ಶೇರ್ನ ಮಾಡ್ಬೋದು. ಮತ್ತೆ ಒಂದು ಮೋರ್ ಅಂತ ಇದಿಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಸಾಕು ಸೊ ಈ ಒಂದು ಇಮೇಜ್ನ ನಾವು ಡೈರೆಕ್ಟ್ ಆಗಿ ಒಂದು ವಾಟ್ಸಪ್ ಅಲ್ಲಿ ಆದ್ರೂ ಶೇರ್ನ ಮಾಡ್ಬೋದು, ಅಥವಾ ಈ ಒಂದು ನೀವು ಯಾವ್ದ್ರಿಂದ ಬೇಕಾದ್ರೆ ನೀವು ಇದನ್ನ ಶೇರ್ನ ಮಾಡ್ಕೊಳ್ಳಬಹುದು ತುಂಬಾನೇ ಈಸಿಯಾಗಿ ಡೈರೆಕ್ಟ್ ಆಗಿ ಇಲ್ಲಿಂದನೇ. ಸೊ ಫ್ರೆಂಡ್ಸ್, ಈ ಒಂದು ಇಮೇಜ್ ನಮಗೆ ಡೈರೆಕ್ಟ್ ಆಗಿ ಒಂದು ಗ್ಯಾಲರಿ ಒಳಗಡೆ ಆಲ್ರೆಡಿ ಸೇವ್ ಆಗಿದೆ. ಸೊ ಆ ಒಂದು ಇಮೇಜ್ ಯಾವ ರೀತಿ ಬಂದಿದೆ ಅಂತ ನಾವೀಗ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನಾನು ಈಗ ತಾನೇ ಜಸ್ಟ್ ಈ ಒಂದು ರೆಡಿ ಮಾಡಿರೋಂಥ ಈ ಒಂದು ಇಮೇಜ್ ನಮಗೆ ಈ ರೀತಿಯಾಗಿ ರೆಡಿ ಆಗಿದೆ. ಸೊ ಫ್ರೆಂಡ್ಸ್, ಹೀಗೆ ನೀವು ನಿಮ್ಮ ಒಂದು ಯಾವ್ದಾದ್ರು ಒಂದು ಆಲ್ಫಾಬೆಟ್ನ ಒಂದು ಫಸ್ಟ್ ಲೆಟರ್ ಅಲ್ಲಿ
ಸೊ ಅಂದ್ರೆ ನಿಮ್ಮ ಒಂದು ನೇಮ್ನ ಒಂದು ಫಸ್ಟ್ ಲೆಟರಲ್ಲಿ ನೀವು ಈ ರೀತಿಯಾದ ಒಂದು ಫೋಟೋನ ನೀವು ಆ್ಯಡ್ನ ಮಾಡ್ಬೋದು ತುಂಬಾನೇ ಈಸಿಯಾಗಿ. ಸೊ ಫ್ರೆಂಡ್ಸ್ ಇದು ನಿಜವಾಗ್ಲೂ ತುಂಬಾನೇ ಒಂದು ರೀತಿಯಾಗಿ ಡಿಫ್ರೆಂಟ್ ಆಗಿರುತ್ತೆ. ಈ ರೀತಿಯಾದ ಒಂದು ಫೋಟೋಸ್ಗಳನ್ನ ನಾವು ಕ್ರಿಯೇಟ್ನ ಮಾಡ್ಬಿಟ್ಟು ಈ ಒಂದು ಸೋಷಿಯಲ್ ಮೀಡಿಯಾಸ್ಗಳಲ್ಲಾಗಿರ್ಬೋದು, ಸೊ ಅಥವಾ ನಾವು ಯಾರಿಗಾದ್ರೂ ಶೇರ್ನ ಮಾಡಿದ್ರೆ ಸೊ ನಿಜವಾಗ್ಲೂ ತುಂಬಾನೇ ಅಮೇಸಿಂಗ್ ಆಗಿರುತ್ತೆ. ಒಂದ್ಸರಿ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಟ್ರೈನ ಮಾಡಿ ನೋಡಿ. ಸೊ ನಿಮ್ಮ ಒಂದು ವಾಟ್ಸಪ್ನ ಒಂದು ಪ್ರೊಫೈಲ್ಗೆ ಆಗಿರ್ಬೋದು ಅಥವಾ ಫೇಸ್ಬುಕ್ನ ಒಂದು ಪ್ರೊಫೈಲ್ಗೆ ಆಗಿರ್ಬೋದು ಈ ಒಂದು ಫೋಟೋನ ನಾವು ಅಪ್ಲೈನ ಮಾಡಿದ್ರೆ ನಿಜವಾಗ್ಲೂ ತುಂಬಾನೇ ಸೂಪರ್ ಆಗಿ ಕಾಣಿಸುತ್ತೆ ನಮ್ಮ ಒಂದು ಪ್ರೊಫೈಲ್. ಸೊ ಹಾಗಾದ್ರೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಈ ಒಂದು ಅಪ್ಲಿಕೇಶನ್ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಅದನ್ನು ಕೂಡ ನನಗೆ ಕಮೆಂಟ್ಸ್ ಮಾಡಿ ನೀವು ಕೇಳಬಹುದು ಫ್ರೆಂಡ್ಸ್. ಹಾಗಾದ್ರೆ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಟೇಕ್ ಕೇರ್, ಬಾಯ್ ಬಾಯ್.